ಡಿ.ಕೆ. ಶಿವಕುಮಾರ್ ಅವರ ನಿಷ್ಕ್ರಿಯತೆ, ಕರ್ನಾಟಕ ರಾಜ್ಯ ಸರ್ಕಾರದ ನಿಷ್ಕ್ರಿಯತೆ ಕಾರಣದಿಂದಾಗಿ ಈ ಥರದ ಜಡ್ಜ್ಮೆಂಟ್ ಬಂದಿದೆ. ಈಗಲೂ ಕೂಡ ಆಗ್ರಹ ಪಡಿಸ್ತೇವೆ, ನೀವು ಸರಿಯಾಗಿ ಆರ್ಗ್ಯುಮೆಂಟ್ ಮಾಡಲಿಲ್ಲ ಕೋರ್ಟಲ್ಲಿ, CWRCನಲ್ಲಿ, ಅದಕ್ಕೆ ಈ ಥರದ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣ ಆಯಿತು. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಬಿಡೋಕ್ಕಾಗಲ್ಲ. ರೈತರು ಕಷ್ಟದಲ್ಲಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾರೆ. ನೀರು ಕೊಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಡಿಯೋಕ್ಕೆ ನೀರು ಎಲ್ಲಿಗೆ ಹೋಗಬೇಕು ಹೇಳಿ? ಅಲ್ಲೇನು ಕುಡಿಯೋಕ್ಕೆ ನೀರಿಲ್ವಾ ತಮಿಳ್ನಾಡಲ್ಲಿ? ಹಾಗಾಗಿ ಯಾಕೆ ಸರಿಯಾಗಿ ಈ ಸರ್ಕಾರ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ? ಯಾಕೆ ವಕೀಲರನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಈ ಸರ್ಕಾರ? ಹಾಗಾಗಿ ಈ ಸೋಂಬೇರಿ ಥರವನ್ನು ಡಿ.ಕೆ. ಶಿವಕುಮಾರ್ ಅವರು ಬಿಡಬೇಕು. ಸರಿಯಾಗಿ ಸಮರ್ಥವಾಗಿ ಮುಖ್ಯಮಂತ್ರಿ ಆಗೋವರೆಗೂ ನೀವು ಯಾವ ರೀತಿ ಪ್ರಯತ್ನ ಪಟ್ರಿ? ನಿಮ್ಮ ಹೈಕಮಾಂಡ್ ಹತ್ರ ಎಷ್ಟು ಸರಿ ಹೋದ್ರಿ? ಯಾರ್ಯಾರನ್ನ ಕರ್ಕೊಂಡು ಹೋದ್ರಿ? ಯಾವ್ಯಾವ ಮೂಲಕ ಒತ್ತಡ ಹಾಕಿದ್ರಿ ಮುಖ್ಯಮಂತ್ರಿ ಆಗೋಕ್ಕೆ? ಏನೇನು ಒಳಗಡೆ ಎಫರ್ಟ್ ಮಾಡಿದ್ರಿ, ಹೊರಗಡೆ ಎಫರ್ಟ್ ಮಾಡಿದ್ರಿ, ಹೈಕಮಾಂಡ್ ಹತ್ರ ಎಫರ್ಟ್ ಮಾಡಿದ್ರಿ? ಕರ್ನಾಟಕ ರಾಜ್ಯಕ್ಕೆ ನೀರು ಉಳಿಸೋದಕ್ಕೋಸ್ಕರ ಈ ಥರ ಎಫರ್ಟ್ ಮಾಡೋಕ್ಕಾಗಲ್ವಾ? ಇದು ಸರಿಯಾದ ಧೋರಣೆ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸರಿಯಾಗಿ ಕೆಲಸ ಮಾಡಬೇಕು, ಸರಿಯಾಗಿ ಒತ್ತಡ ಹಾಕಬೇಕು. ಕರ್ನಾಟಕ ರಾಜ್ಯಕ್ಕೆ ಅಟ್ ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಂಡೀಷನ್ ಕರ್ನಾಟಕ ರಾಜ್ಯಕ್ಕೆ ನೀರನ್ನು ಉಳಿಸ್ಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇವೆ. ಮತ್ತೆ ಇವರು ವೈಫಲ್ಯ ಕಾಣಿಸ್ತಾ ಇದೆ. ಇವರು ಸಮರ್ಥವಾಗಿ ಆರ್ಗ್ಯುಮೆಂಟ್ ಇಡ್ತಾ ಇಲ್ಲ. ಬಹಳ ಅನಿವಾರ್ಯ ಇದೆ, ನೀರು ಕೊಡೋಕ್ಕಾಗಲ್ಲ. ರೈತರು ಬೀದಿಗಿಳಿದಿದ್ದಾರೆ, ಕರ್ನಾಟಕದ ಜನ ಬೀದಿಗಿಳಿದಿದ್ದಾರೆ, ರಸ್ತೆಗಿಳಿದಿದ್ದಾರೆ. ಆಡಳಿತ ನಡೆಸೋದು ನಮಗೆ ಕಷ್ಟ ಆಗತ್ತೆ. ಕುಡಿಯೋಕೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ, ಬೆಳೆಗಲ್ಲ ಕುಡಿಯೋದಕ್ಕೆ ಅನ್ನೋದನ್ನು ಸಮರ್ಥವಾಗಿ CWMA ಬಳಿ ಇನ್ನೂ ಕೂಡ ಮಂಡನೆ ಮಾಡೋದಕ್ಕೆ ಈ ಸರ್ಕಾರ ವಿಫಲ ಆಗಿದೆ. ಈಗಲೂ ಕೂಡ ಆಗಲ್ಲ, ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಈ ಒಂದು ತೀರ್ಪನ್ನು ಅಂಥೇಳಿ ಸರಿಯಾಗಿ ಆರ್ಗ್ಯುಮೆಂಟನ್ನು ಮುಂದಿಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಅದೇ ರೀತಿ ಈಗ ಆಲ್ಮಟ್ಟಿಯಿಂದಲೂ ಸಹ ಸಾಕಷ್ಟು ಇಲ್ಲಿದು ಧ್ವನಿ ಎತ್ತದಲ್ಲ ಯಾರು, ಅದಕ್ಕೆ ಏನ? ಅದೇ ಕರ್ನಾಟಕ ರಾಜ್ಯದ ಹಿತವನ್ನು ಕಾಯೋದ್ರಲ್ಲಿ ಈ ಸರ್ಕಾರ ವಿಫಲ ಆಗ್ತಾ ಇದೆ. ನಾವು ಅದಕ್ಕೋಸ್ಕರನೇ ಸರ್ವೆ ಮಾಡ್ತಾ ಇದೀವಿ, ಹೋರಾಟ ಕೈಗೊಳ್ತೀವಿ. ಡಿ.ಕೆ. ಶಿವಕುಮಾರ್ ಅವರ ನಿಷ್ಕ್ರಿಯತೆ, ಕರ್ನಾಟಕ ರಾಜ್ಯ ಸರ್ಕಾರದ ನಿಷ್ಕ್ರಿಯತೆ ಕಾರಣದಿಂದಾಗಿ ಈ ಥರದ ಜಡ್ಜ್ಮೆಂಟ್ ಬಂದಿದೆ. ಈಗಲೂ ಕೂಡ ಆಗ್ರಹ ಪಡಿಸ್ತೇವೆ, ನೀವು ಸರಿಯಾಗಿ ಆರ್ಗ್ಯುಮೆಂಟ್ ಮಾಡಲಿಲ್ಲ ಕೋರ್ಟಲ್ಲಿ, CWRCನಲ್ಲಿ, ಅದಕ್ಕೆ ಈ ಥರದ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣ ಆಯಿತು. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಬಿಡೋಕ್ಕಾಗಲ್ಲ. ರೈತರು ಕಷ್ಟದಲ್ಲಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾರೆ. ನೀರು ಕೊಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಡಿಯೋಕ್ಕೆ ನೀರು ಎಲ್ಲಿಗೆ ಹೋಗಬೇಕು ಹೇಳಿ? ಅಲ್ಲೇನು ಕುಡಿಯೋಕ್ಕೆ ನೀರಿಲ್ವಾ ತಮಿಳ್ನಾಡಲ್ಲಿ? ಹಾಗಾಗಿ ಯಾಕೆ ಸರಿಯಾಗಿ ಈ ಸರ್ಕಾರ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ? ಯಾಕೆ ವಕೀಲರನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಈ ಸರ್ಕಾರ? ಹಾಗಾಗಿ ಈ ಸೋಂಬೇರಿ ಥರವನ್ನು ಡಿ.ಕೆ. ಶಿವಕುಮಾರ್ ಅವರು ಬಿಡಬೇಕು. ಸರಿಯಾಗಿ ಸಮರ್ಥವಾಗಿ ಮುಖ್ಯಮಂತ್ರಿ ಆಗೋವರೆಗೂ ನೀವು ಯಾವ ರೀತಿ ಪ್ರಯತ್ನ ಪಟ್ರಿ? ನಿಮ್ಮ ಹೈಕಮಾಂಡ್ ಹತ್ರ ಎಷ್ಟು ಸರಿ ಹೋದ್ರಿ? ಯಾರ್ಯಾರನ್ನ ಕರ್ಕೊಂಡು ಹೋದ್ರಿ? ಯಾವ್ಯಾವ ಮೂಲಕ ಒತ್ತಡ ಹಾಕಿದ್ರಿ ಮುಖ್ಯಮಂತ್ರಿ ಆಗೋಕ್ಕೆ? ಏನೇನು ಒಳಗಡೆ ಎಫರ್ಟ್ ಮಾಡಿದ್ರಿ, ಹೊರಗಡೆ ಎಫರ್ಟ್ ಮಾಡಿದ್ರಿ, ಹೈಕಮಾಂಡ್ ಹತ್ರ ಎಫರ್ಟ್ ಮಾಡಿದ್ರಿ? ಕರ್ನಾಟಕ ರಾಜ್ಯಕ್ಕೆ ನೀರು ಉಳಿಸೋದಕ್ಕೋಸ್ಕರ ಈ ಥರ ಎಫರ್ಟ್ ಮಾಡೋಕ್ಕಾಗಲ್ವಾ? ಇದು ಸರಿಯಾದ ಧೋರಣೆ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸರಿಯಾಗಿ ಕೆಲಸ ಮಾಡಬೇಕು, ಸರಿಯಾಗಿ ಒತ್ತಡ ಹಾಕಬೇಕು. ಕರ್ನಾಟಕ ರಾಜ್ಯಕ್ಕೆ ಅಟ್ ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಂಡೀಷನ್ ಕರ್ನಾಟಕ ರಾಜ್ಯಕ್ಕೆ ನೀರನ್ನು ಉಳಿಸ್ಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇವೆ. ಮತ್ತೆ ಇವರು ವೈಫಲ್ಯ ಕಾಣಿಸ್ತಾ ಇದೆ. ಇವರು ಸಮರ್ಥವಾಗಿ ಆರ್ಗ್ಯುಮೆಂಟ್ ಇಡ್ತಾ ಇಲ್ಲ. ಬಹಳ ಅನಿವಾರ್ಯ ಇದೆ, ನೀರು ಕೊಡೋಕ್ಕಾಗಲ್ಲ. ರೈತರು ಬೀದಿಗಿಳಿದಿದ್ದಾರೆ, ಕರ್ನಾಟಕದ ಜನ ಬೀದಿಗಿಳಿದಿದ್ದಾರೆ, ರಸ್ತೆಗಿಳಿದಿದ್ದಾರೆ. ಆಡಳಿತ ನಡೆಸೋದು ನಮಗೆ ಕಷ್ಟ ಆಗತ್ತೆ. ಕುಡಿಯೋಕೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ, ಬೆಳೆಗಲ್ಲ ಕುಡಿಯೋದಕ್ಕೆ ಅನ್ನೋದನ್ನು ಸಮರ್ಥವಾಗಿ CWMA ಬಳಿ ಇನ್ನೂ ಕೂಡ ಮಂಡನೆ ಮಾಡೋದಕ್ಕೆ ಈ ಸರ್ಕಾರ ವಿಫಲ ಆಗಿದೆ. ಈಗಲೂ ಕೂಡ ಆಗಲ್ಲ, ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಈ ಒಂದು ತೀರ್ಪನ್ನು ಅಂಥೇಳಿ ಸರಿಯಾಗಿ ಆರ್ಗ್ಯುಮೆಂಟನ್ನು ಮುಂದಿಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಅದೇ ರೀತಿ ಈಗ ಆಲ್ಮಟ್ಟಿಯಿಂದಲೂ ಸಹ ಸಾಕಷ್ಟು ಇಲ್ಲಿದು ಧ್ವನಿ ಎತ್ತದಲ್ಲ ಯಾರು, ಅದಕ್ಕೆ ಏನ? ಅದೇ ಕರ್ನಾಟಕ ರಾಜ್ಯದ ಹಿತವನ್ನು ಕಾಯೋದ್ರಲ್ಲಿ ಈ ಸರ್ಕಾರ ವಿಫಲ ಆಗ್ತಾ ಇದೆ. ನಾವು ಅದಕ್ಕೋಸ್ಕರನೇ ಸರ್ವೆ ಮಾಡ್ತಾ ಇದೀವಿ, ಹೋರಾಟ ಕೈಗೊಳ್ತೀವಿ.